ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಫ್ರೆಂಡ್ಸ್, ಇವತ್ತು ಮಲ್ಲಿಗೆ ಇಡ್ಲಿ ಮಾಡೋಣ. ಹೋಟೆಲ್ ಸ್ಟೈಲ್ ಮಲ್ಲಿಗೆ ಇಡ್ಲಿ ಮಾಡೋಣ. ತುಂಬ ಸಾಫ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದೇ ವಿಡಿಯೋದಲ್ಲಿ ಫ್ರೆಂಡ್ಸ್ ಇಡ್ಲಿಗೆ ಸಂಪ್ಳ ಹೇಗೆ ಮಾಡೋದು, ಇಡ್ಲಿ ಹೇಗೆ ಮಾಡೋದು ನೋಡೋಣ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ 1 ಕಪ್ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಮನೆಗೆ ನೀವು ಯಾವುದು ಊಟಕ್ಕೆ ಯೂಸ್ ಮಾಡ್ತೀರಾ ಅದನ್ನು ತೊಗೊಂಡಿದ್ದೀನಿ. ಅದಕ್ಕಿಂತ ಒಂದು 1/4 ಕಪ್ ಆಗೋಷ್ಟು ಉದ್ದಿನಬೇಳೆ, ಒಂದು 1/4 ಕಪ್ ಆಗುವಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅಕ್ಕಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಅವಲಕ್ಕಿ, 1 ಟೇಬಲ್ ಸ್ಪೂನ್ ಮೆಂತ್ಯ, ಅರ್ಧ ಕಪ್ ಉದ್ದಿನಬೇಳೆ. ಫ್ರೆಂಡ್ಸ್, ಈಗ ನೀರು ಹಾಕ್ಕೊಂಡು ಒಂದು 3 ರಿಂದ 4 ಸಲ ವಾಶ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಒಂದು 3 ರಿಂದ 4 ಸಲ ವಾಶ್ ಮಾಡಿದ್ದೀನಿ. ಈಗ ನೀರು ಹಾಕಿ ನೆನೆ ಹಾಕೋಣ. ಒಂದು 4 ಅವರ್ಸ್ ಇದು ಚೆನ್ನಾಗಿ ನೆನಿಬೇಕು ಫ್ರೆಂಡ್ಸ್. ಅಕ್ಕಿ ಇದು ಒಂದು 4 ಅವರ್ಸ್ ನೆನಿಬೇಕು ಫ್ರೆಂಡ್ಸ್. ನೋಡಿ, ಒಂದು 4 ಅವರ್ ತುಂಬ ಚೆನ್ನಾಗಿ ನೆಂದಿದೆ. ನೋಡಿ, ಈ ರೀತಿ ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಈ ರೀತಿ ನೆನಿಬೇಕು. ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಇದು ಇನ್ನೊಂದು ಸಲ ವಾಶ್ ಮಾಡೋಣ ಫ್ರೆಂಡ್ಸ್. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಒಂದು ಸಣ್ಣ ಕಪ್ಪಲ್ಲಿ, ನೋಡಿ ಈ ಕಪ್ಪಲ್ಲಿ ಫುಲ್ 1 ಕಪ್ಪು ರೈಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, 1 ಕಪ್ ಮಾತ್ರ ಹಾಕ್ಕೊಳ್ಳಿ ಅನ್ನನ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗಟ್ಟಿಗೆ ರುಬ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗಿದೆ. ಈ ರೀತಿ ನುಣ್ಣು ಗ್ರೈಂಡ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಗಟ್ಟಿಗಿರಬೇಕು ಫ್ರೆಂಡ್ಸ್. ಗಟ್ಟಿ ಅಂದರೆ ತುಂಬ ಗಟ್ಟಿ ಇಲ್ಲ. ನೋಡಿ, ಈ ರೀತಿ ಗಟ್ಟಿ ಇದ್ದರೆ ಸಾಕು ಫ್ರೆಂಡ್ಸ್. ನೋಡಿ, ಇದೇ ಥರ ಎಲ್ಲದೂ ರುಬ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಮಿಕ್ಸ್ ಮಾಡಿ ಒಂದು ಸಲ ಫ್ರೆಂಡ್ಸ್. ನೋಡಿ, ಒಂದು 1/4 ಕಪ್ ಆಗೋಷ್ಟು ಗಟ್ಟಿ ಮೊಸರು ಫ್ರೆಂಡ್ಸ್. ಇದರಲ್ಲಿ ನೀರು ಇರಬಾರ್ದು. ಒಂದು ಸ್ಟ್ರೈನರಲ್ಲಿ ಸೋಸ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿ ಇರಬೇಕು ಮೊಸರು ಇದು ಫ್ರೆಂಡ್ಸ್. ಈ ನೋಡಿ, ಈಗ ಹೆಂಗೋ ಚಳಿಗಾಲ ಅಲ್ವಾ, ಸೊ ನೈಟೇ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ನೀವೇನಾದರೂ ಸಮ್ಮರಲ್ಲಿ ಬೇಸಿಗೆಗಾಲದಲ್ಲಿ ಮಾಡ್ತೀವಿ ಅಂದರೆ ಇಡ್ಲಿ ಮಾಡೋಕ್ಕಿಂತ 1 ಅವರ್ ಮುಂಚೆ ನೆನೆಸಿದ್ರೆ ಸಾಕಾಗುತ್ತೆ. ನೈಟೇ ಏನಾದರೂ ಇದು ಮಾಡಿದ್ರೆ ಹುಳಿ ಬಂದುಬಿಡುತ್ತೆ. ಸೊ ಅದಕ್ಕೆ ಫ್ರೆಂಡ್ಸ್, ನೋಡಿ ಮೊಸರು ಹಾಕಿದ ಮೇಲೆ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಗಟ್ಟಿ ಮೊಸರು ಹಾಕಬೇಕಾಗುತ್ತೆ. ಅದ್ರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು. ಮಿಕ್ಸ್ ಮಾಡಿ ಫ್ರೆಂಡ್ಸ್. ಸೋಡಾ ಆಗಿರ್ಬೋದು, ಉಪ್ಪಾಗಿರ್ಬೋದು, ಈಗ ಹಾಕೋದೇನು ಬೇಡ. ಮಾಡಬೇಕಾದ್ರೆ ಇಡ್ಲಿ ನಾವು ಯಾವಾಗ ಮಾಡ್ತೀವಿ ಅದಕ್ಕಿನ್ನೊಂದು ಅರ್ಧ ಗಂಟೆ ಮುಂಚೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ನಾವು ಮೊಸರು ಬೆರೆಸಿರೋದ್ರಿಂದ ಹುಳಿ ಬರುತ್ತೆ ಹಿಟ್ಟು. ಸೊ ಅದಕ್ಕೆ ನೀವು ಸೋಡಾ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಬೇಕಾದರೆ ಹಾಕ್ಬೋದು. ಅದು ಪ್ಯೂರ್ಲಿ ಆಪ್ಷನಲ್ ಅದು. ನೋಡಿ, ಇಷ್ಟು ಗಟ್ಟಿ ಇರಬೇಕು ಫ್ರೆಂಡ್ಸ್. ನೋಡಿ, ಇದೊಂದು ಓವರ್ ನೈಟ್ ಫುಲ್ ಹುಳಿ ಬರೋದಕ್ಕೆ ಬಿಟ್ಬಿಡಬೇಕು. ಬೆಳಗ್ಗೆ ಮಾಡ್ಕೊಳೋದು ಇಡ್ಲಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಹುಳಿ ಬಂದಿದೆ ಹಿಟ್ಟು. ಮಿಕ್ಸ್ ಮಾಡಿ ಫ್ರೆಂಡ್ಸ್. ನೋಡಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಸೋಡಾ ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಸೋಡಾ ಹಾಕಿಲ್ಲ. ಮೊಸರು ಹಾಕಿರೋದ್ರಿಂದ ಸೋಡಾ ನಾನು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಮೊಸರು ಹಾಕಿದ್ರೆ ಹುಳಿ ಇರಬಾರ್ದು ಮೊಸರು. ಆ ಥರ ಮೊಸರು ಹಾಕ್ಕೊಳ್ಳಿ. ಹುಳಿ ಇದ್ದರೆ ಚೆನ್ನಾಗಿರಲ್ಲ. ಫುಲ್ಲು ಇಡ್ಲಿ ಹಿಟ್ಟೆಲ್ಲ ಹುಳಿ ಬಂದ್ಬಿಡುತ್ತೆ. ನೋಡಿ, ಇಷ್ಟಿದ್ರೆ ಸಾಕು. ದೋಸೆ ಬ್ಯಾಟರ್ ಯಾವ ರೀತಿ ಇದೆ ಅಷ್ಟೇ ಇದೆ. ನೋಡಿ, ಈಗ ಇಡ್ಲಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇಡ್ಲಿ ಪ್ಲೇಟ್ಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫುಲ್ ಹಾಕ್ಬೇಡಿ, ಅರ್ಧ ಹಾಕಿ. ಇಡ್ಲಿ ಉಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಮಾತ್ರ ಹಾಕಿ, ಫುಲ್ ಹಾಕ್ಬೇಡಿ ಫ್ರೆಂಡ್ಸ್. ನೋಡಿ, ಎಲ್ಲ ಇಡ್ಲಿ ಪ್ಲೇಟ್ಗೂ ನಾನು ಇಡ್ಲಿ ಹಿಟ್ಟು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಒಂದು 2 ಗ್ಲಾಸಷ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಡ್ಲಿ ಪ್ಲೇಟೆಲ್ಲ ಇಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಒಂದು 10 ನಿಮಿಷ ಸಾಕು ಫ್ರೆಂಡ್ಸ್. ನೋಡಿ, 10 ನಿಮಿಷ ಬೇಯಿಸಿದ್ದೀನಿ. ಚೆನ್ನಾಗಿ ಬೆಂದಿದೆ ಇಡ್ಲಿ ಫ್ರೆಂಡ್ಸ್. ನೋಡಿ, ಒಂದೊಂದೇ ತಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಒಂದು 2 ನಿಮಿಷ ಇದು ಆರಕ್ಕೆ ಬಿಡಬೇಕು. ಹಾಗೆ ತೆಗೆದ್ರೆ ಎಲ್ಲ ಇಡ್ಲಿ ಪ್ಲೇಟ್ಗೆ ಹಾಗೆ ಕಚ್ಕೊಂಡ್ಬಿಡುತ್ತೆ ಇಡ್ಲಿ. ಒಂದು 2 ನಿಮಿಷ ಆರಬೇಕು ಫ್ರೆಂಡ್ಸ್. ನೋಡಿ, ಆರಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ.
ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಫ್ರೆಂಡ್ಸ್ ನೋಡಿ ಸಾಫ್ಟಾಗಿರೋ ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ. ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.